ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ರಣಜಿ ಫೈನಲ್ ಪಂದ್ಯ ಹುಬ್ಬಳ್ಳಿಯಲ್ಲಿ ಜಮ್ಮು ಕಾಶ್ಮೀರ ಅವರು ಟಾಸ್ ಗೆದ್ದು ಕರ್ನಾಟಕದ ವಿರುದ್ಧ ಮೊದಲು ಬ್ಯಾಟಿಂಗ್ ತಗೋತಾರೆ. ದಿನದಂತ್ಯಕ್ಕೆ ಕೇವಲ 2 ವಿಕೆಟ್ ನಷ್ಟಕ್ಕೆ 284 ರನ್ಗಳನ್ನು ಹೊಡೆದು ಉತ್ತಮ ಸ್ಥಿತಿಯಲ್ಲಿರ್ತಾರೆ. ಮೊದಲನೇದಾಗಿ ಅವರು ಖಾನ್ ಅವರು 88ಕ್ಕೆ ಔಟ್ ಆದರೆ ಪುದೀರ್ ಅವರು 117 ಅಜೇಯಗೊಳಿದ್ದು, ಸಮದ್ ಅವರು 64 ಬಾಲಲ್ಲಿ 53 ಅಜೇಯವಾಗಿ ಉಳಿದಿರುತ್ತಾರೆ. ಒಟ್ಟಾರೆ ಮೊದಲೇ ದಿನದ ಕ್ರೆಡಿಟ್ ಜಮ್ಮು ಕಾಶ್ಮೀರ ಅವರಿಗೆ ಹೋಗುತ್ತೆ. ನಾಳೆ ಭರವಸೆ ಇದೆ, ಕರ್ನಾಟಕದ ಬಲಗಳು ಬ್ಯಾಕಪ್ ಆಗಿ ಮೇಲುಗೈ ಸಾಧಿಸ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಅದೇ ರೀತಿ ಮಹಿಳಾ ಮೊದಲೇ ಏಕದಿನ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತರೂ ಕೂಡ ನಮ್ಮ ಸ್ಮೃತಿ ಮಂದನ ಅವರು ಈ ಪಂದ್ಯದಲ್ಲಿ 35ನೇ ಅಂತಾರಾಷ್ಟ್ರೀಯ ಏಕದಿನದ ಅರ್ಧಶತಕವನ್ನು ಪೂರೈಸಿದ್ದಲ್ಲದೆ ಆಸ್ಟ್ರೇಲಿಯಾ ವಿರುದ್ಧ 22 ಏಕದಿನ ಪಂದ್ಯಗಳಲ್ಲಿ 1000 ರನ್ ಮಿಥಾಲಿ ರಾಜ್ ಅವರ ನಂತರ ಪೇರಿಸಿದ ಆಟಗಾರ್ತಿ ಹಾಗೂ 50+ ಆಸ್ಟ್ರೇಲಿಯಾ ವಿರುದ್ಧ 7 ಅರ್ಧಶತಕ 4 ಸೆಂಚುರಿ, ಒಟ್ಟಾರೆ 50+ ಏಷ್ಯನ್ ಬ್ಯಾಟ್ಸ್ಮನ್ ನಂಬರ್ 1 ಬ್ಯಾಟ್ಸ್ಮನ್ ಅನ್ನೋ ಒಂದು ಖ್ಯಾತಿಗೆ ಅವರು ಸ್ಮೃತಿ ಮಂದನ ಅವರು ಹೊಂದಿದ್ದಾರೆ ಅಂತ ಹೇಳ್ತಾ ಹರ್ಮನ್ಪ್ರೀತ್ ಕೌರ್ ಅವರು ಅರ್ಧಶತಕ ಹೊಡಿತಾರೆ. ಗೌತಮ್ ಅನ್ನೋರು ಕೂಡ ಒಂದು 43 ಬಾಲಲ್ಲಿ 44 ಒಂದು ಅಚ್ಚರಿಯ ಬ್ಯಾಟಿಂಗನ್ನು ಪ್ರದರ್ಶಿಸಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಸ್ಟ್ರೇಲಿಯಾದವರು ಹೀಲಿ ಹಾಗೂ ಮೂನಿ ಇಬ್ಬರು ಅರ್ಧಶತಕ ನೆರವಿನಿಂದ 6 ವಿಕೆಟ್ಗಳ ಸುಲಭದ ಜಯ ಸಾಧಿಸ್ತಾರೆ. ಪರವಾಗಿಲ್ಲ, 2ನೇ ಪಂದ್ಯದಲ್ಲಿ ನಾವು ಮೇಲುಗೈ ಸಾಧಿಸೋಕೆ ಅವಕಾಶ ಐತೆ. ಇನ್ನೂ 2 ಪಂದ್ಯ ಬಾಕಿ ಇದ್ದಾವೆ, ಹಾಗಾಗಿ ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ದಿನ ಪಾಕಿಸ್ತಾನದ ವಿರುದ್ಧ ಇಂಗ್ಲೆಂಡ್ ನಾಯಕ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಹ್ಯಾರಿ ಬ್ರೂಕ್ ಅವರು ಇಂಗ್ಲೆಂಡ್ ತಂಡಕ್ಕೆ ಕೇವಲ 50 ಬಾಲಲ್ಲಿ ಶತಕ, 4 ಸಿಕ್ಸು, 10 4 ಒಂದು ಅದ್ಭುತ ವಿಜಯವನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಪರಾನ್ ಅವರು ಫಸ್ಟಿಗೆ 63 ರನ್ ಹೊಡಿತಾರೆ. ಶಹೀನ್ ಅಫ್ರಿದಿ ಅವರು ಇವತ್ತು ಹಾಕಿದಂಥ 4 ಓವರ್ಗಳಲ್ಲಿ 31 ರನ್ಗೆ 4 ವಿಕೆಟ್, ಅದ್ಭುತ ಬಾಲಿಂಗ್, ಬಹಳ ದಿನಗಳ ನಂತರ ಅದ್ಭುತ ಬಾಲಿಂಗ್ ಪ್ರದರ್ಶಿಸುತ್ತಾರೆ. ತಾರಿಕ್ ಅವರು 2 ವಿಕೆಟ್ ಹೋಗಿದ್ದಾರೆ. ಏನೇ ಆದರೂ ಬಂಡೆಗಲ್ಲಿನಂತೆ ನಿಂತಹ ಈ ಬ್ರೂಕ್ ಅವರು ಇಂಗ್ಲೆಂಡ್ಗೆ ಕಂಟಿನ್ಯೂ 2 ಜಯ ತಂದು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ತಾ, ನಾಳಿನ ಪಂದ್ಯ ಜಿಂಬಾಬ್ವೆ ವಿರುದ್ಧ ಆಟ್ ಎನಿ ಕಂಡೀಷನ್ ಭಾರತ ಫಸ್ಟ್ ಬ್ಯಾಟಿಂಗ್ ಆಡಿ 250 ಹೊಡಿತೈತೆ ಅಂತ ಹೇಳ್ತಾ ದಾಖಲೆ ವಿಜಯ ಸಾಧಿಸ್ತಾರೆ ಅಂತ ಹೇಳ್ತಾ, ವೈಯಕ್ತಿಕ ದಾಖಲೆಗಳಿಗೆ ಗಮನ ಕೊಡುವುದಿಲ್ಲ, ಭಾರತ ಗೆಲ್ಲುವುದರಲ್ಲಿ ಮಾತ್ರ ಒಂದು ಗಮನ ಇರಲಿ ಅಂಥೇಳಿ ಆ ದೇವರಲ್ಲಿ ಬೇಡಿಕೊಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.